ಇಡೀ ವರ್ಷ ಯಾವ ರೀತಿಯಾಗಿರುತ್ತೆ? ಈಗಾಗಲೇ ನಾವು ಕೇಳ್ತಾ ಇದ್ದೀವಿ ಅಲ್ಲಿ ಯುದ್ಧ ಇಲ್ಲಿ ಯುದ್ಧ ಅಂತ. ಎಲ್ಲೆಲ್ಲೋ ಯುದ್ಧ ನಡೆದ್ರೆ ನಮಗೇನು ಅನ್ನೋ ಹಾಗಿಲ್ಲ. ಯಾವುದೋ ದೇಶದಲ್ಲಿ ಯುದ್ಧ ನಡೀತಾ ಇದ್ರೆ ಅದರ ಪರಿಣಾಮ ನಮ್ಮ ದೇಶದ ಮೇಲೆ, ನಮ್ಮವರ ಮೇಲೂ ಕೂಡ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಈ ವರ್ಷ ಈ ಎಲ್ಲ ವಿಚಾರಗಳಲ್ಲಿ ಯಾವ ಥರ ಇದೆ ಅದ್ರ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ ಕಶ್ಯಪ್ ಅವರು. ನೀವು ಹೇಳ್ತಾ ಇದ್ರಿ ಬದಲಾವಣೆ ಜಗದ ನಿಯಮ. ಹೌದು, ಈಗ ಶನಿ ರಾಹು ಬದಲಾವಣೆಯಿಂದ ಒಂದಷ್ಟು ಸ್ತರಗಳ ಮೇಲೂ ಕೂಡ ಪರಿಣಾಮ ಬೀರುತ್ತೆ. ಈಗ ಯುದ್ಧ ಆಗಲಿ ಅಥವಾ ಅದರ ನೇರ ಪರಿಣಾಮ ರಾಜಕಾರಣದ ಮೇಲೆ, ಸರ್ಕಾರದ ಮೇಲೆ ಯಾವ ಥರ ಇರುತ್ತೆ? ನಾನು ಆಗಲೇ ಹೇಳಿದಂತೆ ಶನಿಯು ಮತ್ತು ರಾಹು ತಮ್ಮ ತಮ್ಮ ಸ್ವಕ್ಷೇತ್ರವನ್ನು ಸಂಚಾರ ಮಾಡಿದಾಗ, ಉಚ್ಚದಲ್ಲಿ ಇದ್ದಾಗ ಪಾಪ ಕಾರ್ಯಗಳು, ಪಾಪ ಜನರ ಒಂದು ಏಳಿಗೆ ನಿಶ್ಚಿತವಾಗಿ ಆಗ್ತದೆ. ಏಳಿಗೆ ಆಗಿರೋದನ್ನು ನೋಡ್ತಾ ಇದ್ದೀವಿ ನಾವು. ಆಯಿತಾ? ಏನೇನೆಲ್ಲ ಎಡವಟ್ಟುಗಳನ್ನು ನಾವು ಕಳೆದ 6-7 ವರ್ಷದಿಂದ ನೋಡಿದ್ದೇವೆ. ಯಾವ್ಯಾವ ರಾಷ್ಟ್ರಗಳು ಪಾಪಿಗಳ ಪಾಲಾಗಿ ಹೋಗಿದೆ, ಆಗ್ತಾ ಹೋಗ್ತಾ ಇದೆ. ಇದೆಲ್ಲವೂ ಕೂಡ ಪಾಪಗ್ರಹರ ಬಲಿಷ್ಠತೆ ಕಾರಣ. ಪಾಪಗ್ರಹರು ಎಲ್ಲಿವರೆಗೂ ಬಲಿಷ್ಠರಿರ್ತಾರೆ ಅಂತಹ ಸಮಯದಲ್ಲಿ ಅಂತಹ ಜನರಿಗೆ ಏಳಿಗೆ ಆಗ್ತದೆ. ನೋಡಿ, ಭಗವಂತನು ಎಲ್ಲರಿಗೂ ಸಮಾನ. ಆಯಾ ಸಮಯದಲ್ಲಿ ರಾವಣನಿಗೆ ಸಲ್ಲಬೇಕಾಗಿರೋದನ್ನು ಸಲ್ಲಿಸ್ತಾನೆ, ಆಯಾ ಸಮಯದಲ್ಲಿ ಹನುಮಂತನಿಗೆ ಸಲ್ಲಬೇಕಾಗಿರೋದನ್ನು ಸಲ್ಲಿಸ್ತಾನೆ. ಎಲ್ಲವೂ ಆಯಾ ಕಾಲಕ್ಕೆ ಸಂಬಂಧಪಟ್ಟಿರೋದು. ಆಯಿತಾ? ಅದಕ್ಕೆ ದೇವರು ಎಲ್ಲರಿಗೂ ಸಮವರ್ತಿ. ಹಾಗಾಗಿ ಈಗ ಈ ವಿಷಯದಲ್ಲಿ ಏನಪ್ಪ ಅಂದರೆ, ಈ ವರ್ಷ ಶನಿಯು ಮತ್ತು ರಾಹು ಪರಸ್ಪರ ಹಾಯ್ದು ಹೋಗುವುದರಿಂದ ಈ ಯುದ್ಧಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಕಿಚ್ಚು ಏನಿದೆ ಅದು ಕ್ರಮೇಣ ಡೌನ್ ಆಗ್ತಾ ಹೋಗ್ತದೆ. ಡೌನ್ ದ ಇಯರ್. ಇದೊಂದು ಒಳ್ಳೆ ನೋಡಿ, 2.5 ವರ್ಷ ಆಯ್ತಾಗಲೇ, ಇನ್ನೂ ಮುಗಿತಾ ಇಲ್ಲ. ಅವ್ರು ಮುಗಿಸೋವಂಥ ಲಕ್ಷಣಗಳು ತೋರಿಸ್ತಾ ಇಲ್ಲ ಅವರು. ಸೊ ಆದರೆ ಒಂದು ಒಳ್ಳೆಯ ಲಕ್ಷಣ ಏನು ಅಂತಂದರೆ, ಶನಿಯ ಒಂದು ದೆಸೆಯಿಂದ, ಮೀನದ ದೆಸೆಯಿಂದ ಇದು ಕ್ರಮೇಣ ಡೌನ್ ಆಗ್ತಾ ಬರ್ತದೆ. ಇನ್ನು ಜನಮಾನಸ ಇರಬೇಕು, ಇದನ್ನೆಲ್ಲ ನಿಲ್ಲಿಸಬೇಕು ಅಂತ ಮಾತುಕತೆನೂ ಈಗ ಶುರು ಮಾಡ್ತಾ ಇದ್ದಾರೆ. ಆಯ್ತಾ? ಅಟ್ಲೀಸ್ಟ್ ಮಾತೆಲ್ಲರೂ ಬರ್ತಾ ಇದೆಯಲ್ಲ. ಸೊ ಇದೆಲ್ಲವನ್ನು ನಾವು ಗಮನಿಸಬೇಕು. ಶನಿಯು ಬದಲಾವಣೆ ಆಗ್ತಾ ಇದ್ದಾಗ ಯಾವ ರೀತಿಯ ಮಾತುಗಳನ್ನು ಲೀಡರ್ಸ್ ಆಡ್ತಾರೆ, ಅವನು ಬಲಿಷ್ಠನಾಗಿ ಧನಿಷ್ಠಾದಿ ನಕ್ಷತ್ರಗಳಲ್ಲಿ ಸಂಚಾರ ಮಾಡಬೇಕಾದ್ರೆ ನಾಯಕರು ಯಾವ ರೀತಿ ಮಾತಾಡ್ತಾರೆ ಎಲ್ಲವನ್ನು ಅಬ್ಸರ್ವ್ ಮಾಡಬೇಕು. ಆ್ಯಸ್ ಎ ಆಸಕ್ತ ಜ್ಯೋತಿಷಿಯು ಆಗಿರೋದ್ರಿಂದ ನಮಗೆ ಇದೆಲ್ಲ ಗಮನಿಸ್ತಾನೇ ಇರ್ತೀವಿ. ಆ ಅನುಭವದಲ್ಲೂ ಹೇಳ್ತಾ ಇದ್ದೇನೆ, ಗ್ರಹರ ಚಾರದ ಅನುಕೂಲದಲ್ಲೂ ಹೇಳ್ತಾ ಇದ್ದೇನೆ. ಇದರ ಒಂದು ಪರಿಣಾಮವಾಗಿ ರಾಜಕೀಯದ ಮೇಲೂ ಕೂಡ ಇದರ ಒಂದು ಪರಿಣಾಮ ಆಗ್ತದೆ. ಈ ಶನಿ ಮತ್ತು ರಾಹುವಿನ ಕೇಂದ್ರಗಳು ಬದಲಾವಣೆ ಆಗುವುದರಿಂದ ಈ ಕಾಲಕ್ಕೆ, ಕಲಿಕಾಲಕ್ಕೆ ಶನಿಯೇ ಕೇಂದ್ರ ಎಲ್ಲ ಸರ್ಕಾರಗಳಿಗೂ, ಎಲ್ಲ ಆಡಳಿತಕ್ಕೂ. ಆಯಿತಾ? ಶನಿಯು ಹೇಗೆ ಗ್ರಹಚಾರ ಇರ್ತದೆ ಹಾಗೆ ಜಗತ್ತಿನ ಆಡಳಿತಗಳಲ್ಲಿ ಬದಲಾವಣೆಗಳು ಬರ್ತದೆ. ಅವನಿಗೆ ಉಪಕಾರಕ ಅದೃಶ್ಯನಾಗಿರ್ತಕ್ಕಂತಹ ರಾಹು ಈ ಯುಗಕ್ಕೆ ಕಾರಕ ಗ್ರಹರು. ಹಾಗಾಗಿ ಅವರ ಕೇಂದ್ರದಲ್ಲಿ ಬದಲಾವಣೆ ಆಗೋದರಿಂದ ಕೇಂದ್ರ ಸರ್ಕಾರಕ್ಕೆ, ವೃಶ್ಚಿಕ ರಾಶಿಯವರೇ ಆಗಿರ್ತಕ್ಕಂತಹ ನರೇಂದ್ರ ಮೋದಿ ಅವರ ಸರ್ಕಾರದ ಮೇಲೂ ಕೂಡ ಈ ಶನಿ ಮತ್ತು ರಾಹುವಿನ ಬದಲಾವಣೆಗಳು ಅಷ್ಟೇ ಪ್ರಭಾವವನ್ನು ಬೀರ್ತವೆ. ಪಂಚಮದ ಶನಿಯ ದೋಷ ಸರ್ಕಾರಕ್ಕೆ ಹೋಗಿ ಪಂಚಮದ ರಾಹುವಿನ ದೋಷ ಹೋಗಿ ಪಂಚಮದ ಶನಿಯ ದೋಷ ಬರ್ತದೆ. ಪಂಚಮ ಶನಿಯ ದೋಷಕ್ಕಿಂತ ಪಂಚಮ ರಾಹುವಿನ ದೋಷ ಪರಿಹಾರ ಆಗ್ತಾ ಇದೆ ಅನ್ನೋದು ಒಳ್ಳೆಯದು. ಪಂಚಮ ರಾಹು ಭಾಳ ದೋಷಕರ ಶನಿಗೆ ಕಂಪೇರ್ ಮಾಡಿದ್ರೆ. ಎಲ್ಲರ ಮನಸ್ಸನ್ನು ಹಾಳು ಮಾಡ್ತಕ್ಕಂಥದ್ದು ಪಂಚಮ ಸ್ಥಾನ. ಪಂಚಮದಲ್ಲಿ ಪಾಪಗ್ರಹರು ಬಂದರೆ, ಹಾಗಾಗಿ ಅದಕ್ಕೆ ತಕ್ಕಂಥ ಫಲವನ್ನು ಪಡೆದಿದ್ದಾರೆ ಈ ಚುನಾವಣೆಯಲ್ಲಿ, ಕೇಂದ್ರ ಸರ್ಕಾರದಲ್ಲಿ. ಆಯಿತಾ? ಅದನ್ನೆಲ್ಲ ಅಬ್ಸರ್ವ್ ಮಾಡಬೇಕು. ಸೊ ಇದು ಅನೇಕವಾಗಿರ್ತಕ್ಕಂತಹ ರಾಜಕೀಯ ಚಟುವಟಿಕೆಗಳಿಗೆ ಶತ್ರುಗಳು ಮಿತ್ರರಾಗ್ತಕ್ಕಂಥದ್ದು. ಮಿತ್ರರು ನಿಜವಾಗ್ಲೂ ಮಿತ್ರರೋ ಅಲ್ಲವೋ
ಅನ್ನೋದನ್ನು ಡಿಸೈಡ್ ಮಾಡೋದು ಕೂಡ ಕಷ್ಟ ಆಗ್ತಕ್ಕಂತಹ ಒಂದು ಸನ್ನಿವೇಶವು ಕೂಡ ಈ ಶನಿ ಮತ್ತು ರಾಹುವಿನ ಚತುರ್ಥ ಪಂಚಮ ಸ್ಥಾನಗಳಲ್ಲಿ ಕೇಂದ್ರ ಸರ್ಕಾರದ ಮೇಲೆ ತಮ್ಮದೇ ಆಗಿರ್ತಕ್ಕಂತಹ ಪ್ರಭಾವವನ್ನು ಬೀರ್ತದೆ. ಅನೇಕ ಶತ್ರುಗಳು ಅಂದ್ಕೊಂಡಿರ್ತಕ್ಕಂಥವರು ಮಿತ್ರರಾಗ್ತಾರೆ. ಅದರಿಂದ ಒಂದಷ್ಟು ಏಳಿಗೆಗಳನ್ನು ದೇಶ ಪಡೀತದೆ. ಸೊ ಅದಕ್ಕೆ ಹೇಳಿದ ನಾನು, ಶನಿಯ ಕೇಂದ್ರದ ವರ್ಷಗಳು ಇದು ಬಹಳ ನಿರ್ಣಾಯಕ, ಆಯಿತಾ. ಮತ್ತು ಆಗಲೇ ಹೇಳಿದ್ದೇನೆ, ಈ ಮಧ್ಯದ ಈ ವರ್ಷದ ಮಧ್ಯದಲ್ಲಿ ಬಿಟ್ವೀನ್ ಮೇ ಆ್ಯಂಡ್ ಜೂನ್ ಒಂದು 40-45 ದಿನ ಶನಿ ಮತ್ತು ರಾಹುಗಳ ಯುತಿ ಅಥವಾ ಸಂಸರ್ಗ ದೋಷ ಅಂತಂತ ಕರೀತಾರೆ. ಅಂಥ ಸಮಯದಲ್ಲಿ ಕೆಲವೊಂದು ಪ್ರಾಕೃತಿಕ ವಿಕೋಪಗಳು, ರವಿಯ ವರ್ಷವೂ ಆದ್ದರಿಂದ ಮುಂದಿನ ಯುಗಾದಿ, ಅಪಾರವಾಗಿರ್ತಕ್ಕಂತಹ ಮಳೆ, ಬೆಳೆ ಮತ್ತು ಪ್ರಾಕೃತಿಕ ವಿಕೋಪಗಳು ಕೂಡ ತುಂಬ ಆಗ್ತದೆ. ಜನಸಂಖ್ಯೆ ವಿಪರೀತ ಆಗೋಗಿದೆ. ಎಷ್ಟು ಮಳೆ ಬಂದರೂ ಜಾಸ್ತಿ ಅನ್ಸಕ್ಕೆ ಶುರು ಆಗುತ್ತೆ, ಆಯಿತಾ. ಕಡಿಮೆ ಬಂದರೂ ಸಮಸ್ಯೆನೇ, ಜಾಸ್ತಿ ಬಂದರೂ ಸಮಸ್ಯೆನೇ. ಯಾಕಂದರೆ ವಿ ಆರ್ ಇನ್ ನಂಬರ್ಸ್, ನಮ್ಮದು ವಿಪರೀತ ಆಗಿದೆ. ಹಾಗಾಗಿ ನಾವು ಸಣ್ಣದನ್ನು ತಡ್ಕೊಳ್ಳೋಕ್ಕಾಗಲ್ಲ, ದೊಡ್ಡದನ್ನು ತಡ್ಕೊಳ್ಳೋಕ್ಕಾಗಲ್ಲ. ಇದು ನಾವೇ ಮಾಡಿಟ್ಕೊಂಡಿರ್ತಕ್ಕಂತಹ ನರಕ. ಇದಕ್ಕೆ ಗ್ರಹರು ಕಾರಣ ಅಲ್ಲ. ಇದಕ್ಕೆ ನಾವೇ ಏನಾದರೂ ಒಂದು ವ್ಯವಸ್ಥೆ ಮಾಡಿಕೊಳ್ಬೇಕು. ಆಗ ಮಾತ್ರ ಈ ಪ್ರಾಕೃತಿಕ ವಿಕೋಪಗಳು ನಮಗೆ ಸಹ್ಯವಾಗ್ತಾ ಹೋಗ್ತದೆ. ಪ್ರಾಕೃತಿಕ ವಿಕೋಪಗಳು ಈ ಹಿಂದೆ ಇರಲಿಲ್ವಾ? ಹಾಗಾದರೆ ಈಗ ಇದ್ದಕ್ಕಿದ್ದಂಗೆ ಬಂದ್ಬಿಟ್ಟಿದ್ಯಾ? ನೋ, ಇಟ್ ಈಸ್ ಆಲ್ವೇಸ್ ದೇರ್. ನಾವು ಸಂಖ್ಯಾಕವಾಗಿ ವಿಪರೀತ ಆಗೋಗಿರೋದ್ರಿಂದ ನಮಗೆ ಅದು ಯಾವಾಗಲೂ ವಿಕೋಪ ಅಂತಂತಾನೆ ಅನ್ನಿಸ್ಲಿಕ್ಕೆ ಶುರು. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಈ ಮಾತನ್ನೆಲ್ಲ. ಹಾಗಾಗಿ ಪ್ರಾಕೃತಿಕ ವಿಕೋಪಗಳು ಆಗ್ತದೆ, ಬಹಳ ಆಗ್ತದೆ. ರವಿಯ ವರ್ಷದಲ್ಲಿ ವಿಪರೀತ ಮಳೆ ಆಗ್ತದೆ, ಆಯಿತಾ. ಆದರೆ ಅದರ ಹಿನ್ನೆಲೆ ಹೀಗಿದೆ ಅಂತಂತ ಹೇಳ್ತಾ ಇದ್ದೇನೆ. ಮತ್ತು ಒಂದಷ್ಟು ರೋಗಾದಿ ಉಪದ್ರವಗಳು ಕೂಡ ಅದರ ಸಾಧ್ಯತೆಗಳನ್ನು ನಾನು ಆರಂಭದಲ್ಲಿ ಹೇಳಿದ್ದೇನೆ. ಅದನ್ನೆಲ್ಲ ನಾಗಕ್ಷೇತ್ರಗಳು, ದುರ್ಗಾ ಕ್ಷೇತ್ರಗಳಲ್ಲಿ ವಿಶೇಷವಾಗಿರ್ತಕ್ಕಂತಹ ಯಜ್ಞಯಾಗಾದಿಗಳಿಂದ ಅದೆಲ್ಲ ಪರಿಹಾರ ಆಗ್ತದೆ. ಯಾಕಂದರೆ ದೇವಗುರುವು ಅದನ್ನು ಹೇಳಿದ್ದೀನಿ, ದೇವಗುರುವು ಪೂರ್ವ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇರತಕ್ಕಂಥ ವರ್ಷ ಒಳ್ಳೆಯದಾಗ್ತದೆ. ಎಸ್, ಇವತ್ತಿನ ಈ ವಿಶೇಷ ಕಾರ್ಯಕ್ರಮದಲ್ಲಿ ಬಹಳಷ್ಟು ವಿಚಾರವನ್ನು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಿ. ಧನ್ಯವಾದಗಳು ಕಶ್ಯಪ್ ಅವರೇ. ನಿಮಗೂ ಧನ್ಯವಾದಗಳು. ಎಸ್, 2025ರಲ್ಲಿ ನಾವೀಗ ಇದ್ದೀವಿ. 2025ಕ್ಕೆ ಕಾಲಿಟ್ಟಿದ್ದೀವಿ. ಈ ವರ್ಷ ಹೇಗಿರುತ್ತೆ, ನನ್ನ ಪಾಲಿಗೆ ಹೇಗಿರುತ್ತೆ, ನನ್ನ ದೇಶ ಹೇಗಿರುತ್ತೆ, ನನ್ನ ಸುತ್ತಮುತ್ತಲ ಪ್ರಪಂಚ ಹೇಗಿರುತ್ತೆ ತಿಳ್ಕೊಳ್ಳುವಂತಹ ಕುತೂಹಲ ಇರುತ್ತೆ. ಆ ಎಲ್ಲ ಪ್ರಶ್ನೆಗಳಿಗೂ ಈ ಕಾರ್ಯಕ್ರಮದ ಮುಖಾಂತರ ಉತ್ತರ ಸಿಕ್ಕಿದೆ ಅಂತ ಭಾವಿಸ್ತಾ ಮತ್ತೊಮ್ಮೆ ನಮ್ಮ ಎಲ್ಲ ವೀಕ್ಷಕರಿಗೂ ಹೊಸ ವರ್ಷ ಹೊಸ ಹರುಷವನ್ನ ತರಲಿ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಆಶಿಸ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ನಮಸ್ಕಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.